ಟಾಪರ್ ಆಗಿರುವ ಆರ್ಸಿಬಿ ಪ್ಲೇ ಆಫ್ ತಲುಪೋಕೆ ಒಂದೇ ಹೆಜ್ಜೆ ಬಾಕಿ ಇದೆ. ಬಾಕಿ ಇರೋದು ಒಂದೇ ಹೆಜ್ಜೆ. ಬರೀ ಪ್ಲೇ ಆಫ್ ತಲುಪೋದಷ್ಟೇ ಅಲ್ಲ, ಮೊದಲ 2 ಸ್ಥಾನಗಳಲ್ಲಿ 1 ಸ್ಥಾನದಲ್ಲಿ ಪ್ಲೇ ಆಫ್ ತಲುಪಬೇಕು ಎನ್ನುವುದು ತಂಡದ ಗುರಿ ಅನ್ನೋದನ್ನ ಈಗಾಗಲೇ ನಾಯಕ ರಜತ್ ಪಾಟಿದಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಮಟ್ಟ ಹಾಕಿರುವ ಆರ್ಸಿಬಿ ತವರಿನಲ್ಲೇ ಸಿಎಸ್ಕೆ ಸಂಹಾರ ಮಾಡೋಕೆ ಪ್ಲಾನ್ ಮಾಡಿದೆ. ಹೋದ ವರ್ಷದ ಫಲಿತಾಂಶ ರಿಪೀಟ್ ಮಾಡೋಕೆ ಆರ್ಸಿಬಿ ಮುಂದಾಗಿದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಸಿಎಸ್ಕೆ ಮತ್ತು ಆರ್ಸಿಬಿ ನಡುವೆ ಬಿಗ್ ಫೈಟ್ ನಡೆಯಲಿದೆ. ಸಿಎಸ್ಕೆ ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಆದರೂ ಆರ್ಸಿಬಿ ಸೋಲಿಸಿ ಒಂದಷ್ಟು ಶಕ್ತಿ ಇದೆ ಅನ್ನೋದನ್ನ ತೋರಿಸೋಕೆ ಹೊರಟಿದೆ. ಆರ್ಸಿಬಿ ತವರಿನ ಅಂಗಳದಲ್ಲೇ ಸಿಎಸ್ಕೆ ಅನ್ನ ಸೋಲಿಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋಕೆ ರೆಡಿಯಾಗಿದೆ. 2024ರ ಐಪಿಎಲ್ನ ಕೊನೆಯ ಲೀಗ್ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಸಿಎಸ್ಕೆ ಮತ್ತು ಆರ್ಸಿಬಿ ಪ್ಲೇ ಆಫ್ ಪ್ರವೇಶ ಪಡೆಯಲು ಇದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು. ಈ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ರೋಚಕ ಗೆಲುವು ಸಾಧಿಸಿದ್ದ ಆರ್ಸಿಬಿ ಪ್ಲೇ ಆಫ್ ಪ್ರವೇಶಿಸಿತ್ತು. ಪಂದ್ಯಾವಳಿಯಿಂದಲೇ ಹೊರಬೀಳುವ ಹಂತದಲ್ಲಿ ಸತತವಾಗಿ 6 ಪಂದ್ಯ ಗೆದ್ದು ಪ್ಲೇ ಆಫ್ಗೆ ತಲುಪಿದ್ದು ದೊಡ್ಡ ಸಾಧನೆಯಾಗಿದೆ. ಕಳೆದ ವರ್ಷದ ಆ ಸೋಲಿನ ಬಳಿಕ ಸಿಎಸ್ಕೆ ಹಣೆಬರವೇ ಬದಲಾದಂತಿದೆ. ಈ ಆವೃತ್ತಿಯಲ್ಲಿ ಸಿಎಸ್ಕೆ ಉತ್ತಮ ಪ್ರದರ್ಶನ ನೀಡುವಲ್ಲಿ ವಿಫಲವಾಗಿದ್ದು ಸದ್ಯ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಕಳೆದ ವರ್ಷ ಆರ್ಸಿಬಿ ಇದ್ದ ಸ್ಥಾನದಲ್ಲಿ ಈ ವರ್ಷ ಸಿಎಸ್ಕೆ ಇದ್ದು ಪ್ಲೇ ಆಫ್ ಕನಸು ಭಗ್ನವಾಗಿದೆ. ಇಲ್ಲಿ ತನಕ ಆರ್ಸಿಬಿ ಸಿಎಸ್ಕೆ ವಿರುದ್ಧ 2 ಪಂದ್ಯಗಳನ್ನು ಒಂದೇ ಸೀಸನ್ನಲ್ಲಿ ಗೆದ್ದಿಲ್ಲ. ಹೀಗಾಗಿ ಕಳೆದ 18 ವರ್ಷದ ದಾಖಲೆಯನ್ನು ಮುರಿಯೋಕೆ ಆರ್ಸಿಬಿಗೆ ಇದು ಒಳ್ಳೆಯ ಚಾನ್ಸ್. ಆರ್ಸಿಬಿ ಈಗ ಮೊದಲ ಪಂದ್ಯದಲ್ಲಿ ಸಿಎಸ್ಕೆ ಅನ್ನ ಅದರ ತವರು ಅಂಗಳದಲ್ಲೇ ಮಣಿಸಿ ದಾಖಲೆ ಬರ್ತಿದೆ. ಹೀಗಾಗಿ ಮೇ 3ರಂದು ನಡೆಯುವ ಪಂದ್ಯ ಆರ್ಸಿಬಿ ಅಂಗಳದಲ್ಲಿ ನಡೆಯಲಿದ್ದು ಈ ಪಂದ್ಯ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡೋಕೆ ಸಖತ್ ಪ್ಲಾನ್ ಮಾಡಿದೆ. ಅಲ್ಲದೆ ಸಿಎಸ್ಕೆ ಮತ್ತು ಆರ್ಸಿಬಿ ಮ್ಯಾಚ್ ಅಂದ್ರೆ ಫ್ಯಾನ್ಸ್ಗೆ ಹಬ್ಬ. 2 ಟೀಮ್ಗಳು ಕೂಡ ಅತಿ ಹೆಚ್ಚು ಫ್ಯಾನ್ಸ್ ಅನ್ನು ಹೊಂದಿದ್ದು ಫ್ಯಾನ್ಸ್ಗಳ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಲೇ ಇರುತ್ತೆ. ಹೀಗಾಗಿ ಈ ಮ್ಯಾಚ್ ಸಖತ್ ಹೈ ವೋಲ್ಟೇಜ್ ಪಂದ್ಯವಾಗಿದ್ದು 2 ಟೀಮ್ಗಳು ಗೆಲುವಿಗಾಗಿ ಸೆಣಸಾಟ ನಡೆಸಲಿದೆ. ಆರ್ಸಿಬಿ ಸಿಎಸ್ಕೆ ವಿರುದ್ಧ ಗೆದ್ರೆ ಕಪ್ ಗೆದ್ದಕ್ಕಿಂತ ಹೆಚ್ಚು ಖುಷಿಯನ್ನ ಪಡ್ತಾರೆ. ಅಷ್ಟರ ಮಟ್ಟಿಗೆ ಈ 2 ಟೀಮ್ಗಳು ಕ್ರೇಜ್ ಹುಟ್ಟಾಕಿವೆ. ಹೀಗಾಗಿ ಸಿಎಸ್ಕೆ ಅನ್ನ ಸೋಲಿಸಿ ಆರ್ಸಿಬಿ ಪ್ಲೇ ಆಫ್ಗೆ ಹೋಗುತ್ತಾ ಅಥವಾ ಆರ್ಸಿಬಿ ಅನ್ನ ಸೋಲಿಸಿ ತನ್ನ ಫ್ಯಾನ್ಸ್ಗೆ ಸಿಎಸ್ಕೆ ಲಾಸ್ಟಿಗೆ ಒಂದಿಷ್ಟು ಖುಷಿಯನ್ನ ನೀಡೋಣ ಅಂತ ಹೇಳಿ ಆರ್ಸಿಬಿ ಅನ್ನ ಸೋಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.